ಇರಾನ್ನ ಸರ್ವಾಧ್ಯಕ್ಷ ಅಯತುಲ್ಲಾ ಅಲಿ ಖಮೇನಿಯ ಹತ್ಯೆಯಾಗಿದೆ. ಆ ಹತ್ಯೆಯ ನಂತರವೂ ಕೂಡ ಇರಾನ್ನ ಮೇಲೆ ದಾಳಿ ಇವತ್ತು ಕೂಡ ಮುಂದುವರೆದಿದೆ. ಇರಾನ್ನ ರಾಜಧಾನಿ ಟೆಹರಾನ್ ಮೇಲೆ ಇವತ್ತು ಕೂಡ ದಾಳಿ ಕಂಟಿನ್ಯೂ ಆಗಿದೆ. ಇಸ್ರೇಲ್ನಿಂದ ದಾಳಿಯನ್ನ ಇವತ್ತು ಮತ್ತಷ್ಟು ತೀವ್ರಗೊಳಿಸಲಾಗಿದೆ. ಹಲವು ಕಡೆಗಳಲ್ಲಿ ಸ್ಫೋಟದ ಸದ್ದು ಕೇಳಿ ಬರ್ತಾ ಇರೋ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಇರಾನ್ನ ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಹಾಗೆ ಎಡಿಎಸ್ಗಳು ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನೇ ಟಾರ್ಗೆಟ್ ಮಾಡಿ ಇಸ್ರೇಲ್ ಅಟ್ಯಾಕ್ ಮಾಡ್ತಾ ಇದೆ. ಬ್ಯಾಲಿಸ್ಟಿಕ್ ಮಿಸೈಲ್ಸ್ ದೀರ್ಘ ವ್ಯಾಪ್ತಿಯವರೆಗೆ ರೀಚ್ ಆಗಬಲ್ಲಂತಹ ಬ್ಯಾಲಿಸ್ಟಿಕ್ ಮಿಸೈಲ್ಗಳ ಮೂಲಕವೇ ಈಗ ಇರಾನ್, ಇಸ್ರೇಲ್ ಹಾಗೆಯೇ ಇತರ ಗಲ್ಫ್ ರಾಷ್ಟ್ರಗಳ ಮೇಲೆ ಅಮೆರಿಕಾದ ಸೇನಾ ನೆಲೆಗಳನ್ನ ಗುರಿಯಾಗಿಸಿ ಅಟ್ಯಾಕ್ ಅನ್ನ ಮಾಡ್ತಾ ಇರೋದು. ಸುಮಾರು 2000 ಕಿಲೋಮೀಟರ್ ದೂರ ಹೋಗಿ ತನ್ನ ಟಾರ್ಗೆಟ್ ನ ರೀಚ್ ಆಗಿ ಆ ಟಾರ್ಗೆಟ್ ನ ಧ್ವಂಸ ಮಾಡುವಂತಹ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನ ಇರಾನ್ ಹೊಂದಿದೆ. ಅದು ಬಹಳ ದೊಡ್ಡ ಪ್ರಮಾಣದಲ್ಲಿ. ಹಾಗಾಗಿ ಇಸ್ರೇಲ್ ಅಟ್ಯಾಕ್ ಮಾಡ್ತಾ ಇರುವಂತಹ ಟೈಮ್ನಲ್ಲಿ ಪ್ರೆಸಿಷನ್ ಅಟ್ಯಾಕ್ ಅನ್ನ ಮಾಡ್ತಾ ಇದ್ದು, ಅಂದ್ರೆ ಸ್ಪೆಸಿಫಿಕ್ ಟಾರ್ಗೆಟ್ ನ ಮೇಲೆ ಅಟ್ಯಾಕ್ ಅನ್ನ ಮಾಡ್ತಾ ಇದೆ. ಆ ಅಟ್ಯಾಕ್ ಯಾವುದರತ್ತ ಗುರಿಯಾಗಿರೋದು? ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನ ಇಟ್ಟಿರುವಂತಹ ಜಾಗ, ಅವರ ಸೇನಾ ನೆಲೆಗಳು, ಇರಾನ್ನಲ್ಲಿರುವಂತಹ ಆ ಜಾಗಗಳು, ಅದನ್ನ ಗುರಿಯಾಗಿರಿಸಲಾಗಿದೆ. ಜೊತೆಗೆ ಅವರ ರಾಕೆಟ್ ಲಾಂಚರ್ಗಳನ್ನ ಗುರಿಯಾಗಿಸಲಾಗಿದೆ. ಏರ್ ಡಿಫೆನ್ಸ್ ಸಿಸ್ಟಮ್ ನ ಗುರಿಯಾಗಿರಿಸಲಾಗಿದೆ. ಏರ್ ಡಿಫೆನ್ಸ್ ಸಿಸ್ಟಮ್ ನ ಮೂಲಕ ಇಸ್ರೇಲ್ನ ಮಿಸೈಲ್ಗಳು ಬರುವಂತಹ ಟೈಮ್ನಲ್ಲಿ ಅದನ್ನ ಇಂಟರ್ಸೆಪ್ಟ್ ಮಾಡುವಂತಹ ಕೆಲಸವನ್ನ ಇರಾನ್ ಮಾಡ್ತಾ ಇತ್ತು. ಹಾಗಾಗಿ ನೇರವಾಗಿ ಏರ್ ಡಿಫೆನ್ಸ್ ಸಿಸ್ಟಮ್ನೇ ಮೊದಲಿಗೆ ಧ್ವಂಸ ಮಾಡೋದು, ಅದಾದ ಬಳಿಕ ನಗರದ ಬೇರೆ ಬೇರೆ ಭಾಗಗಳಲ್ಲಿ ಎಲ್ಲಿ ಮಿಲಿಟರಿ ಇನ್ಸ್ಟಾಲೇಷನ್ಸ್ ಇದೆಯೋ ಇರಾನ್ನಲ್ಲಿ ಆ ಜಾಗಗಳನ್ನ ಗುರಿಯಾಗಿಸಿ ದಾಳಿಯನ್ನ ಮಾಡುವಂತಹ ಕೆಲಸವನ್ನ ಇಸ್ರೇಲ್ ಮಾಡ್ತಾ ಇದೆ. ಅಯತುಲ್ಲಾ ಅಲಿ ಖಮೇನಿ ಇರಾನ್ನ ಸರ್ವಾಧ್ಯಕ್ಷ, ಆತನನ್ನ ಹತ್ಯೆ ಮಾಡುವಲ್ಲಿ ಅಮೆರಿಕ ಹಾಗೆಯೇ ಇಸ್ರೇಲ್ನ ಪಡೆಗಳು ಯಶಸ್ವಿಯಾಗಿದ್ದಾವೆ. ಆದರೆ ಆತನ ಹತ್ಯೆಯ ಬಳಿಕವೂ ಇರಾನ್ನಿಂದ ಅಮೆರಿಕಾದ ಸೇನಾ ನೆಲೆಗಳ ಮೇಲೆ ಹಾಗೆಯೇ ಇಸ್ರೇಲ್ನ ಮೇಲೆ ದಾಳಿ ಮುಂದುವರೆದಿರುವಂತಹ ಕಾರಣಕ್ಕಾಗಿ ಇಸ್ರೇಲ್ 2ನೇ ದಿನ ದಾಳಿಯನ್ನ ಮತ್ತಷ್ಟು ತೀವ್ರಗೊಳಿಸಿದೆ. ಇರಾನ್ನ ರಾಜಧಾನಿ ಟೆಹರಾನ್ನ ಹಲವು ಭಾಗಗಳಲ್ಲಿ ಇವತ್ತು ಕೂಡ ಸ್ಫೋಟದ ಸದ್ದು ಕೇಳಿ ಬರ್ತಾ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.